ಪ್ರತಿ ವ್ಯಕ್ತಿಗೂ ಪ್ರಾರಂಭದಲ್ಲಿ ಮಗು ಹುಟ್ಟಿದೆ ಅನ್ನುವಂಥದ್ದನ್ನ ನಾವು ಸಂಭ್ರಮಿಸ್ತೀವಿ. ಹುಟ್ಟಿದವರು ಒಂದು ದಿವಸ ತೀರ್ಕೊಳ್ಳೇಬೇಕಾಗತ್ತೆ. ತೀರ್ಕೊಂಡಾಗ ಇದು ಇನ್ನೊಂಥರ ನೋವಿನ ಸಂಭ್ರಮ, ದುಃಖದ ಸಂಭ್ರಮ. ಹಾಗಾಗಿ ಆ ದುಃಖದಲ್ಲಿ ನಾವು ಭಾಗಿಯಾಗ್ಬಿಟ್ಟು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಇಂಥ ಶ್ರೇಷ್ಠ ವ್ಯಕ್ತಿಗೆ ನಾವು ಯಾವ ರೀತಿ ನಮನಗಳನ್ನ ಹೇಳ್ಬೋದು, ಅವ್ರಿಗೆ ಏನನ್ನ ನಾವು ಪ್ರೋತ್ಸಾಹ ಕೊಟ್ಟು ಅವ್ರ ಕುಟುಂಬದ ವರ್ಗದವ್ರಿಗೆ ಇಷ್ಟು ಒಳ್ಳೆ ಸುಮಧುರವಾದ 48,000 ಹಾಡುಗೂ ಹೆಚ್ಚು ಹಾಡಿದ್ದಾರೆ ಅವರು. ಅಂಥ ಒಂದು ಆತ್ಮಕ್ಕೆ ಅವ್ರ ಸಂಸಾರಕ್ಕೆ ನಾವೇನನ್ನ ಒಳ್ಳೇದನ್ನ ಮಾಡ್ಬೋದು ಅನ್ನುವಂಥದ್ದು ನಾನು ಸರ್ಕಾರ ಹತ್ರ ನಾನು ಮತ್ತೊಂದ್ಸರಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಏನೋ ಹೇಳಿದ್ದಾರೆ ಅವ್ರ ಸ್ಮಾರಕಕ್ಕೆ ಜಾಗ ಅಂತೆಲ್ಲ, ಎಲ್ಲ ಸಂತೋಷ. ಮರಣೋತ್ತರ ಪ್ರಶಸ್ತಿ ಅವ್ರಿಗೆ ಕೊಟ್ಟು ಇನ್ನೂ ಹಲವಾರು ಹಿರಿಯ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ ಕರ್ನಾಟಕದಲ್ಲಿ ಹಿರಿಯರು, ಖಂಡಿತ ಕೊಡಲೇಬೇಕು ಅವ್ರಿಗೆ. ಇಷ್ಟೇ ನಾನು ಕೇಳ್ಕೊತಾ ಇದ್ದೀನಿ. ಈ ನೋವು ಎಂಥದ್ದು ಅನ್ನೋದು ತಮಗೆ ತುಂಬಾ ಇದೆ. ಯಾಕಂದ್ರೆ 3 ವರ್ಷ ಆಯ್ತು ಅಮ್ಮ ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ. ಅಭಿಮಾನಿಗಳನ್ನ ನೋಡಿದಾಗ ಇದ್ದಾರೆ, ಅಭಿಮಾನಿಗಳ ಮಧ್ಯೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೆ ಒಂದು ಗೋಡೆ ಬೆಳೆದ್ಬಿಡ್ತದೆ. ಅದು ಬೆಳಿಬಾರ್ದು. ಅದನ್ನು ಒಡೆದು ನಾವು ಅಭಿಮಾನಿಗಳ ಜೊತೆಲೇ ಇರಬೇಕು ಸದಾಕಾಲ. ನಿನ್ನೆ ಒಂದು ವಿಡಿಯೋ ನೋಡಿದೆ ನಿಮ್ದು. ಆ ವಿಡಿಯೋದಲ್ಲಿ ನೀವು ಅದನ್ನ ಶೇರ್ ಮಾಡಿರ್ತಕ್ಕಂಥದ್ದು, ಚಿಕ್ಕವರಿದ್ದಾಗ ಹಾಡು ಹೇಳ್ತಾ ಇರ್ತಕ್ಕಂಥದ್ದು, ಅವರು ಎನ್ಕರೇಜ್ ಮಾಡಿರೋ ಬಗ್ಗೆ ನೀವು ಹೇಳಿದೆ. ಗಂಟು ಸಾಲ ಥರ ನೀನು ಹಾಡು ಅಂತ ಹೇಳಪ್ಪ ಅಂತಂದು ಬಿಟ್ಟು ಕೇಳೋರು ನನಗೆ. ಸುಮ್ಮನೆ ನಾನು ಇಲ್ಲಮ್ಮ ತಪ್ಪಾಗಿ ಆಡ್ತೀನಿ ಅಂತ ಹೇಳಿದ್ರು, ಇಲ್ಲ ನೀನು ಪಾಡುವಯ್ಯ ನೋವು ಅಂತ ಹೇಳೋರು. ಅಯ್ಯೋಪ್ಪ ದೇವ್ರು, ಇದೆಷ್ಟು ಓ ಭಾವಿ ಭಾರತದ ಭಾಗ್ಯ ವಿಧಾತರೇ ಅಷ್ಟೇ ಕೇಳ್ಬೇಕು ಅವ್ರಿಗೆ, ಸಂತೋಷ ಪಡೋರು. ಹಂಗೆ ಹೇಳ್ತೀಯಲ್ಲ, ಅಯ್ಯೋ ತಪ್ಪಾಗಿ ಹೇಳ್ತೀನಿ ಬಿಡಿಯಮ್ಮ ನನ್ನ ಅಂತ ಕೇಳಿ ಕೈ ಮುಗಿತು. ಇವತ್ತು ನಮ್ಮಮ್ಮ ಮೂರನೇರು ನಮಗೆ ಹೆಚ್ಚು ಕಡಿಮೆ ನಾವು ಭೂಮಿ ತಾಯಿ ಜೊತೆಲೂ, ಅಭಿಮಾನಿಗಳ ಜೊತೆಲೂ, ಕಡು ಬಡವರ ಜೊತೆಲೂ, ನರಳುವಂಥ ಮನುಷ್ಯನ ಜೊತೆಲೂ, ಪ್ರಾಣಿಗಳ ಜೊತೆಲೂ, ಇವುಗಳ ಜೊತೆಲಿ ಇನ್ನು ಒಡನಾಟ ಇಟ್ಕೊಂಡ್ಬಿಡ್ತೀವಿ. ಸಾಕನ್ಸ್ಬಿಡ್ತು. ಇದಿಷ್ಟು ಹಿರಿಯ ನಟ ವಿನೋದ್ ರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಧನು ಎಲ್ಗಾಚ್, ರಾಜ್ ನ್ಯೂಸ್, ಮೈಸೂರು.